ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋಯ್ತು. ಈ ಹಳೆ ಮಾತು ಈ ಹೊಸ ಸ್ಟೋರಿಗೆ ಸೂಟ್ ಆಗುತ್ತೆ. ಕಲರ್ ಬಟ್ಟೆ ಹಾಕಿ ಇನ್ಸ್ಟಾದಲ್ಲಿ ರೀಲ್ಸ್ಗೆ ಪೋಸ್ಟ್ ಕೊಟ್ಟಿದ್ದಂಥ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ವೇವ್ಸು ಲಕ್ಷಗಟ್ಟಲೆ ಲೈಕ್ ಬರುತ್ತೆ ಅಂತ ಕನಸು ಕಂಡಿದ್ರು. ಆದರೆ ಅಲ್ಲಾಗಿದ್ದೇ ಬೇರೆ. ಅದೇ ರೀಲ್ಸ್ ಶೋಕಿ ಇದೀಗ ಇಬ್ಬರನ್ನ ಪೊಲೀಸ್ ಠಾಣೆಯ ಅಂಗಳದಲ್ಲಿ ಕೂರುವಂತೆ ಮಾಡಿದೆ. ಡಿಫ್ರೆಂಟ್ ಆಂಗಲ್ ನಲ್ಲಿ ಕ್ಯಾಮೆರಾಗೆ ಪೋಸು, ಸಾಂಗ್ಗೆ ತಕ್ಕಂತೆ ಕಾಸ್ಟ್ಯೂಮು, ಆ ಲಾಂಗ್ ಜೊತೆ ಡ್ಯಾನ್ಸ್, ಹೀಗೆ ಲಿಪ್ಸಿಂಗ್ ಮಾಡ್ಕೊಂಡು ರೀಲ್ಸ್ ಮಾಡ್ತಿರೋರ ಮುಖ ಪರಿಚಯ ಇದ್ದೇ ಇರುತ್ತೆ. ಬಿಗ್ ಬಾಸ್ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿಗಳಾದ ಈ ರಜತ್ ಕಿಶನ್ ಹಾಗೂ ವಿನಯ್ ಗೌಡಗೆ ಇದೀಗ ಅವರೇ ಮಾಡಿದ ರೀಲ್ಸ್ ಹದ್ದಾಗಿ ಕುಕ್ಕಿ ಬಿಟ್ಟಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳ ರೀಲ್ಸ್, ಇನ್ಸ್ಟಾದಲ್ಲಿ ಪೋಸ್, ರೆಬಲ್ ಬಾಯ್ಸ್ ಪೊಲೀಸ್ ಕೇಸ್. ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಇಬ್ಬರು ಬೇರೆ ಬೇರೆ ಬಿಗ್ ಬಾಸ್ ಸೀಸನ್ಗಳ ಕಂಟೆಸ್ಟೆಂಟ್ಗಳು. ಇಬ್ರು ರೆಬಲ್ ಆಟಿಟ್ಯೂಡ್ ನಲ್ಲಿ ಪ್ರತಿಸ್ಪರ್ಧಿಗಳ ಮೇಲೆ ರಾಂಗ್ ಆಗ್ತಿದ್ದ ಈ ರೆಬಲ್ ಬಾಯ್ಸ್ ಸದ್ಯ ಇದೀಗ ಬಿಗ್ ಬಾಸ್ ಮುಗಿದ ಮೇಲೆ ಖಾಸಗಿ ವಾಹಿನಿ ರಿಯಾಲಿಟಿ ಶೋನಲ್ಲಿ ಬ್ಯುಸಿ ಆಗಿದ್ದಾರೆ. ಇಷ್ಟಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರೋ ಇಬ್ರು ಆಗಾಗ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇದ್ರು. ಅದೇ ರೀತಿ ಲಾಂಗ್ ಹಿಡಿದು ಮಾಡಿದ ಇದೊಂದು ರೀಲ್ಸ್ ಇದೀಗ ಅವರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಅಷ್ಟಕ್ಕೂ ಈ ವಿಡಿಯೋ ಪೋಸ್ಟ್ ಆಗಿದ್ದು ರಜತ್ ಕಿಶನ್ ಅಕೌಂಟ್ ನಲ್ಲಿ. ಅದ್ಯಾವಾಗ ಈ ಲಾಂಗ್ ರೀಲ್ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಯಿತು. ಲಾಂಗ್ ಹಿಡಿದು ಭಯದ ವಾತಾವರಣ ಸೃಷ್ಟಿಸುವ ರೀಲ್ಸ್ ಮಾಡಿದ್ದಕ್ಕಾಗಿ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎಫ್ಐಆರ್ ದಾಖಲಾಯಿತು. ಅಷ್ಟಲ್ಲದೆ ಇಬ್ಬರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ನೀಡಲಾಗಿತ್ತು. ರಜತ್ ಕಿಶನ್ ಶೂಟಿಂಗ್ ನಲ್ಲಿದ್ದ ಕಾರಣ ಪತ್ನಿ ಅಕ್ಷಿತಾ ಪೊಲೀಸರ ಮುಂದೆ ಹಾಜರಾಗಿದ್ರು. ಅಲ್ಲದೆ ಪತಿ ವಿಚಾರಣೆಗೆ ಹಾಜರಾಗಲು ಸ್ವಲ್ಪ ಟೈಮ್ ಕೇಳಿ ಹೊರಟ್ರಂತೆ. ಅತ್ತ ವಿನಯ್ ಗೌಡ ಕೂಡ ರಾಜರಾಜೇಶ್ವರಿ ನಗರ ಪೊಲೀಸರಿಗೆ ಪತ್ರದ ಮೂಲಕ ಕ್ಷಮೆ ಕೋರಿದ್ರು. ಇದು ಶೂಟಿಂಗ್ ಸೆಟ್ನಲ್ಲಿ ಚಿತ್ರೀಕರಿಸಿರುವ ವಿಡಿಯೋ ಆಗಿದೆ. ಪಬ್ಲಿಕ್ ಪ್ಲೇಸ್ನಲ್ಲಿ ನಾವು ವಿಡಿಯೋ ಮಾಡಿಲ್ಲ. ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ಶೂಟಿಂಗ್ ವೇಳೆ ಇದನ್ನು ಚಿತ್ರೀಕರಿಸಿದ್ದೇವೆ. ನಾವು ಪುಷ್ಪ ಕ್ಯಾರೆಕ್ಟರ್ ಮಾಡಿದರೆ ನನ್ನ ಸಹೋದ್ಯೋಗಿ ರಜತ್ ದರ್ಶನ್ ಪಾತ್ರದಲ್ಲಿ ಡ್ಯಾನ್ಸ್ ಮಾಡಿದ್ದು. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮ ಸಂಬಂಧ ವಿಡಿಯೋ ಮಾಡಿದ್ದೇವೆ. ಅದರ ತುಣುಕೊಂದನ್ನು ಸೋಷಿಯಲ್ ಮೀಡಿಯಾಗೆ ರಜತ್ ಅಪ್ಲೋಡ್ ಮಾಡಿದ್ದಾರೆ. ಈ ರೀಲ್ಸ್ ಏನಾದರೂ ಸಮಾಜದಲ್ಲಿ ತಪ್ಪು ತಿಳುವಳಿಕೆ ಸಂದೇಶ ಕೊಟ್ಟಿದ್ರೆ ಅದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ. ಇಂತಿ ವಿನಯ್ ಗೌಡ, ಬಿಗ್ ಬಾಸ್ ಮಾಜಿ ಸ್ಪರ್ಧಿ. ವಿಚಾರಣೆಗೆ ಬಂದಾಗ ವಿನಯ್ ಹಾಗೂ ರಜತ್ ಅರೆಸ್ಟ್. ಇಷ್ಟೆಲ್ಲ ಆದ್ಮೇಲೆ ಸಂಜೆ ಹೊತ್ತಿಗೆ ಇಬ್ಬರು ಬಸವೇಶ್ವರ ನಗರ ಠಾಣೆಗೆ ವಿಚಾರಣೆಗೆ ಹಾಜರಾಗೋಕೆ ಬಂದಿದ್ರು. ಈ ವೇಳೆ ಪೊಲೀಸರು ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಕೊಟ್ಟಿದ್ದ ರಜತ್ ಹಾಗೂ ವಿನಯ್ ಗೌಡ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು. ಏನೇ ಹೇಳಿ, ಈ ರೀಲ್ಸ್ ಗೀಳು ಇಬ್ಬರು ಸ್ಟಾರ್ಸ್ ಗಳನ್ನ ಸಂಕಷ್ಟಕ್ಕೆ ತಳ್ಳಿಬಿಟ್ಟಿದೆ. ನಾಳೆ ಇಬ್ಬರನ್ನೂ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆ. ಒಟ್ನಲ್ಲಿ ಸೆಲೆಬ್ರಿಟಿಗಳು ಅಂತ ಕರೆಸಿಕೊಳ್ಳೋ ಇವರ ವಿರುದ್ಧ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಪೊಲೀಸರು ತೆಗೆದುಕೊಂಡಿರೋ ಕ್ರಮ ಎಲ್ಲರಿಗೂ ಒಂದ್ ಪಾಠ. ಮುಂದ್ಯಾರು ಇಂಥ ಶೋಕಿ ಮಾಡದಂತೆ ಎಚ್ಚರಿಕೆಯ ಗಂಟೆ.
ಪ್ರಜ್ವಲ್ ಜೊತೆ ಅಂಕಿತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.